ರೈತನಿಗೆ ಬೆಳೆನ ಬೆಳೆಯೋದ್ರಿಂದ ಹಿಡಿದು ಬೆಲೆ ತೆಗೆಯೋದ್ರ ತನಕ ತುಂಬಾ ತೊಂದರೆಗಳು ಅನುಭವಿಸ್ತಾ ಇರ್ತಾರೆ. ಕುರಿತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ರೈತನಿಗೆ ವರ್ಷ, ದಲ್ಲಾಳಿಗೆ ನಿಮಿಷ. ಮೈಸೂರಿನ ಬಾಳೆಕಾಯಿ ಮಂಡಿಯಲ್ಲಿ ದಲ್ಲಾಳಿಗಳದ್ದೇ ಕಾರುಬಾರು ನಡೀತಾ ಇದೆ. ರೈತರಿಂದ 10% ಕಮಿಷನ್ಗಳು ದಲ್ಲಾಳಿಗಳ ಜೇಬಿಗೆ ಹೋಗ್ತಾ ಇದೆ. 10% ಕಮಿಷನ್, ತೂಕದಲ್ಲೂ ಸಹ ಮಹಾ ಮೋಸ ಮಾಡ್ತಾ ಇದ್ದಾರೆ. ರೈತರಿಗೆ ಬಿಲ್ ಬದಲು ನೀಡ್ತಾರೆ ಬಿಳಿ ಚೀಟಿ. ರೈತರಿಗೆ ಏನ್ ಗೊತ್ತಾಗುತ್ತೆ ಅಂತ ಹೇಳಿ ಬಿಲ್ ಕೊಡ್ತಾ ಇಲ್ಲ, ಇದ್ರ ಬದಲಿಗೆ ಬಿಳಿ ಚೀಟಿಯನ್ನ ಕೊಡ್ತಾ ಇದ್ದಾರೆ. ಪ್ರಶ್ನೆ ಮಾಡೋಕೆ ಹೋದ್ರೆ ಅವ್ರ ಮೇಲೆ ದೂರ್ತಾ ಇದ್ದಾರೆ. ಪ್ರಶ್ನಿಸುವವರು ಇಲ್ಲ ಅಂತ ಹೇಳಿ ರೈತರನ್ನ ಬೇಕಾಬಿಟ್ಟಿಯಲ್ಲಿ ನಡೆಸ್ಕೊಳ್ತಾ ಇರುವಂತದ್ದು ಇದು ಇವತ್ತಿನ ರೈತನ ಪರಿಸ್ಥಿತಿ ಆಗ್ತಾ ಇದೆ. ರೈತರು ತುಂಬಾ ವರ್ಷಗಳು ಕಷ್ಟಪಟ್ಟು ಬೆಳೆನ ಬೆಳೆದ್ರೆ ನಿಮಿಷದಲ್ಲಿ ದಲ್ಲಾಳಿಗಳು ಅದನ್ನ ಕಬಳಿಸ್ಕೊಳ್ತಾ ಇದ್ದಾರೆ. ಮೈಸೂರಿನ ಬಾಳೆಕಾಯಿ ಮಂಡಿಯಲ್ಲಿ ಈ ದಲ್ಲಾಳಿಗಳದ್ದೇ ಕಾರುಬಾರ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂತದ್ದು. ರೈತರಿಂದ 10% ಕಮಿಷನ್ ದಲ್ಲಾಳಿಗಳ ಜೇಬಿಗೆ ಹೋಯ್ತಾ ಇದ್ರು ಸಹ 10% ಕಮಿಷನ್ ಹೋಗ್ತಾ ಇದ್ರು, ತೂಕದಲ್ಲೂ ಸಹ ಮಹಾಮೋಸ ನಡೀತಾ ಇದೆ. ಇದೆಲ್ಲ ಒಂದು ಕಡೆ ಆದ್ರೆ ರೈತರಿಗೆ ಬಿಲ್ ಬದಲು ಬಿಳಿ ಚೀಟಿಯನ್ನ ನೀಡಿ ಅಲ್ಲಿನ ಕಳಿಸ್ತಾ ಇರುವಂತದ್ದು, ಸಮಜಾಯಿಸಿ ಮಾಡ್ತಾ ಇದ್ದಾರೆ. ಇದೇ ಒಂದು ಬಿಲ್ ಅಂತ ಹೇಳಿ ಅವರಿಗೆ ಮೋಸ ಮಾಡ್ತಾ ಇದ್ದಾರೆ. ಪ್ರಶ್ನಿಸುವವರು ಇಲ್ಲ ಅಂತ ಹೇಳಿ ಯಾಕೆ ಈ ತರ ರೈತರಿಗೆ ಪದೇ ಪದೇ ಅನ್ಯಾಯವನ್ನ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ? ನಿಮಗೆ ಗೊತ್ತು ರೈತರು ಎಷ್ಟೆಲ್ಲ ಕಷ್ಟಪಟ್ಟು ಆ ಬೆಳೆಗಳನ್ನ ಬೆಳಿತಾರೆ ಅಂತ ಹೇಳಿ. ಇದೀಗ ದಲ್ಲಾಳಿಗಳಿಂದ ಅದೆಲ್ಲ ನಿಮಿಷದಲ್ಲಿ ಮೋಸ ಹೋಗ್ತಾ ಇದ್ದಾರೆ ರೈತರು ಅಂತ ಹೇಳಿದ್ರೆ ನಿಜವಾಗ್ಲೂ ಅವ್ರಿಗೆ ಅರ್ಗಿಸ್ಕೊಳ್ಳೋದಕ್ಕೆ ತುಂಬಾ ಸಮಯ ಬೇಕಾಗುತ್ತೆ. ಎಷ್ಟು ಬೇಜಾರಾಗಿರೋದಿಲ್ಲ ರೈತರಿಗೆ. ಮೈಸೂರಿನ ಬಾಳೆಕಾಯಿ ಮಂಡಿಯಲ್ಲಿ ದಲ್ಲಾಳಿಗಳು ತೂಕದಲ್ಲಿ ಅನ್ಯಾಯ ಮಾಡ್ತಾ ಇರೋದರ ಜೊತೆಗೆ 10% ಕಮಿಷನ್ ಕೂಡ ಪಡಿತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ರೈತನಿಗೆ ವರ್ಷದಲ್ಲಿ ಏನೋ ದಲ್ಲಾಳಿಗಳಿಗೆ ನಿಮಿಷ ಅನ್ನೋ ಒಂದು ಮಾತಿನಂತೆ, ಅಂದ್ರೆ ಮೈಸೂರು ಮಾತ್ರ ಅಲ್ಲ, ಇದು ಎಲ್ಲಾ APMC ಮಾರುಕಟ್ಟೆಗಳಲ್ಲಿ ಇದೇ ಕತೆ ಆಗೋಗಿದೆ. ಸಾಮಾನ್ಯವಾಗಿ ಈ ಒಂದು ಪ್ರಶ್ನೆನ ಯಾರು ಇಲ್ಲ, ನಮ್ಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಏನು ಬರ್ತಾರೆ ಅವ್ರಿಗೇನು ಅವನಷ್ಟು ಕೇಳ್ಬಿಟ್ರೆ ಅವ್ರು ಗೊತ್ತಾಗೋದಿಲ್ಲ ಅನ್ನೋದು ನಿಟ್ಟಿನಲ್ಲಿ ರೈತರಿಗೆ ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಹೇಗೆ ಮನಸ್ಸು ಬರ್ತಾ ಇದೆ? ನಿಜವಾಗ್ಲೂ ರೈತರನ್ನ ನೋಡಿದ್ರೆ ಅವ್ರಿಗೆ ಮೋಸ ಮಾಡ್ಬೇಕು ಅಂತ ಅನ್ಸೋದಿಲ್ಲ. ಈಗಿನ ಕಾಲದಲ್ಲಿ ಅಷ್ಟೆಲ್ಲ ಕಷ್ಟವನ್ನ ಪಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅವರ ಒಂದು ಸ್ವಾರ್ಥಕ್ಕಾಗಿ 10% ಕಮಿಷನ್ ಪಡ್ಕೊಳ್ಳೋದ್ರ ಜೊತೆಗೆ ತೂಕದಲ್ಲೂ ಸಹ ಮೋಸವನ್ನ ಮಾಡ್ತಾ ಇದ್ದಾರೆ. ಈ ಕಡೆ ಕಮಿಷನ್ ಬೇಕು, ಈ ಕಡೆ ನಮ್ಗೆ ದುಡ್ಡು ಬೇಕು ಅನ್ನೋಷ್ಟು ಇವರ ದುರ್ಬುದ್ಧಿ ಇದೆಯಲ್ಲ, ಅದು ನಿಜವಾಗ್ಲೂ ರೈತನನ್ನ ಇವತ್ತು ಈ ಮಟ್ಟಿಗೆ ತೆಗೆದುಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗಲ್ಲ. ರೈತ ವರ್ಷದಲ್ಲೆಲ್ಲ ಏನು ಬೆಳೆಗಳನ್ನ ನಮ್ಗೆ ಈ ವರ್ಷ ಈ ಬೆಲೆ ಸಿಗುತ್ತೆ, ಈ ಬೆಳೆ ಇಷ್ಟು ಚೆನ್ನಾಗಿ ಬಂದಿದೆ, ಆ ಒಂದು ಖುಷಿಲಿ ಇರ್ತಾನೆ. ಆದ್ರೆ ಅದನ್ನ ಮಾರೋ ಒಂದು ಸಮಯ ಅಂತ ಬಂದಾಗ ಅವರಿಗೆ ಎಷ್ಟು ಕೊಡ್ಬೇಕು, ಅವರಲ್ಲಿ ಎಷ್ಟು ನಮ್ಗೆ ವಾಪಸ್ ಕೊಡ್ತಾರೆ, ಈ ಒಂದು ಚಿಂತೆಯಲ್ಲೇ ಆತ ಒಂದು ಬೆಲೆಯನ್ನ ಮಾರಾಟ ಮಾಡ್ತಾ ಇದ್ದಾನೆ. ಇವತ್ತಿನ ದಿನದಲ್ಲಿ ಈ ತರ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ರೈತರಿಗೆ? ಇದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಯಾರು ಇಲ್ವಾ ಅನ್ನೋ ಇದೀಗ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಅವ್ನು ಬಂದಿಲ್ಲ, ಒಂದು ಗುಣ ಇಲ್ಲ, 2 ಗುಣ ಇಲ್ಲ ಅಂತಾನೆ ಈಗ ಬಂದಿರೋದು. ರೀ ಇಲ್ಲಪ್ಪ ಅಕ್ಕ ಇಲ್ಲ. ಅವ್ನು ಬಂದಿಲ್ಲ, ಒಂದು ಗುಣ ಇಲ್ಲ, 2 ಗುಣ ಇಲ್ಲ ಅಂತಾನೆ ಈಗ ಬಂದಿರೋದು. ರೀ
ಇಲ್ಲಪ್ಪ ಹಗ್ಗ ಇಲ್ಲ. ಅವ್ನು ಬಂದಿಲ್ಲಿ ಒಂದ್ ಗುಣ ಇಲ್ಲ, ಎರಡು ಗುಣ ಇಲ್ಲ ಅಂತಾನೆ ಈಗ ಬಂದಿರೋದು. ಸರಿ ರೀ, ಇಲ್ಲಪ್ಪ ಹಗ್ಗ ಇಲ್ಲ. ಅವ್ನು ಬಂದಿಲ್ಲಿ ಒಂದ್ ಗುಣ ಇಲ್ಲ, ಎರಡು ಗುಣ ಇಲ್ಲ ಅಂತಾನೆ ಈಗ ಬಂದಿರೋದು. ಸರಿ ರೀ, ಇಲ್ಲಪ್ಪ ಹಗ್ಗ ಇಲ್ಲ. ಅವ್ನು ಬಂದಿಲ್ಲಿ ಒಂದ್ ಗುಣ ಇಲ್ಲ, ಎರಡು ಗುಣ ಇಲ್ಲ ಅಂತಾನೆ ಈಗ ಬಂದಿರೋದು. ಸರಿ ರೀ, ಇಲ್ಲಪ್ಪ ಹಗ್ಗ ಇಲ್ಲ. ಎಸ್ಸೇನು ಮೈಸೂರಿನ ಬಾಳೆಕಾಯಿ ಮಂಡಿಯಲ್ಲಿ ದಲಾಳಿಗಳು ತೂಕದಲ್ಲಿ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕುರಿತು ಮಾತನಾಡೋದಕ್ಕೆ ಪ್ರತಿನಿಧಿಯಾದಂತಹ ಗವಿಸ್ವಾಮಿ ಅವರು ದೂರವಾಣಿ ಸಂಪರ್ಕದ ಮೂಲಕ ನೊಟ್ಟಿಗಿದ್ದಾರೆ. ಗವಿಸ್ವಾಮಿ ಅವರೇ, ಮೈಸೂರಿನ ಬಾಳೆಕಾಯಿ ಮಂಡಿಯಲ್ಲಿ ದಲ್ಲಾಳಿಗಳು 10% ಕಮಿಷನ್ ಪಡೆಯುವುದರ ಜೊತೆಗೆ ತೂಕದಲ್ಲೂ ಸಹ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ ನೀವೇನ್ ಹೇಳ್ತೀರಿ? ಹೌದು ಮೇಡಮ್, ಏನಾಗಿದೆ ಅಂದ್ರೆ ಮೈಸೂರು ಬಾಳೆಕಾಯಿ ಮಂಡಿರೋದಕ್ಕಿಂತ ಕರ್ನಾಟಕ ರಾಜ್ಯದ ಎಲ್ಲ APMCಗಳು ಒಂದು ದೊಡ್ಡ ದಂಧೆ ಆಗಿದೆ. ಕಾರಣ ಏನಪ್ಪಾ ಅಂದ್ರೆ ರೈತರು ತಂದಂತಹ ಯಾವುದೇ ತರಕಾರಿ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಅದು ಯಾವುದೇ ಬೆಳೆ ಆದ್ರೂ ಸಹ 10% ಕಮಿಷನ್ ತಗೋತಾರೆ. APMC ಆಕ್ಟ್ ಪ್ರಕಾರ ಇವರು ಕಮಿಷನ್ ತಗೊಳೋದಕ್ಕೆ, ರೈತರ ಹತ್ರ ಕಮಿಷನ್ ತಗೊಳೋದಕ್ಕೆ ಅವಕಾಶ ಇಲ್ಲ. ಹೌದು, ಆತರ ಎಲ್ಲೂ ಇರೋದಿಲ್ಲ. ಅಕಸ್ಮಾತ್ ಏನಾದ್ರು ₹1, ₹2 ಖರ್ಚಿಗೆ ಅಂತ ಇಟ್ಕೊಂಡ್ರೆ ಅದನ್ನ ಎಕ್ಸ್ಪೆನ್ಷನ್ ತಗೊಂಡು ಬೇಕಾದ್ರೆ ತಗೋಬೋದೇನೋ, ಅದು ಮಾನವೀಯ ದೃಷ್ಟಿಯಿಂದ. ಆದ್ರೆ ಇಲ್ಲೇನಾಗ್ತಾ ಇದೆ, ಅದು ಕಡಾಖಂಡಿತವಾಗಿ 10% ಅಂತಾನೆ ಕಮಿಷನ್ ಡಿಕ್ಲೇರ್ ಮಾಡ್ತಾರೆ. ಅದ್ರ ಜೊತೆಗೆ ಬಿಳಿ ಚೀಟಿಗಳ ದಂಧೆನ ಪ್ರಾರಂಭ ಮಾಡಿದ್ದಾರೆ. ಬಿಳಿ ಚೀಟಿಗಳು ಹೆಂಗೆ ಅಂದ್ರೆ ಅಲ್ಲಿ ಒಂದು ಸೀಲ್ ಹಾಕ್ಬಿಟ್ಟು ಬಿಲ್ ಕೊಡ್ತಾರೆ. ಅವರು ಯಾವುದೇ ರೈತರಿಗೆ ಮುಟ್ಟಿಸೋದ್ರ ಜೊತೆಗೆ ಸರ್ಕಾರಕ್ಕೂ ಸಹ ಅವರು ಟ್ಯಾಕ್ಸ್ ಕರೆದ ವಂಚನೆ ಮಾಡ್ತಾ ಇದ್ದಾರೆ. ಈಗ ನೋಡಿ, ಒಂದು ಬಾಳೆ, ಈಗ ಒಂದು ಗುಣ ಬಾಳೆ, ಏಲಕ್ಕಿ ಬಾಳೆಗೊನೆ ಕನಿಷ್ಠ ಒಂದು 12 kg 13 kg ಬರುತ್ತೆ ಅಂತ ತಿಳ್ಕೊಂಡ್ರೆ ಅದ್ರ ವೇಸ್ಟೇಜ್ ಅಂತಾನೆ 2 kg ಕಳಿತಾರೆ ಅವರು. ಯಾವ್ದೋ ಕಂಬು ದಿಂಡಿದೆ, ದಿಂಡಿನ ಮುಂದ್ಗಡೆ ಸಣ್ಣ ಗುಣ ಸಣ್ಣ ಇದೆ, ಕಾಯಿ ಸಣ್ಣ ಇದೆ, ಈ ತರ ಎಲ್ಲ ಡಿವೈಡ್ ಮಾಡಿ ಮೈನಸ್ ಮಾಡ್ತಾರೆ. ಇದು ಏನಾಗ್ತದೆ, ನಮ್ಮ ರೈತರಿಗೆ ಏನಾಗುತ್ತೆ, ಅಯ್ಯೋ ಏನಪ್ಪ ಹಿಂಗ ಆಗೋಯ್ತಲ್ಲ ಅನ್ನೋ ತರ ಯೋಚನೆ ಮಾಡ್ತಾರೆ. ವಿರೋಧ ಮಾಡಕ್ ಆಯ್ತಾ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಮಾರುಕಟ್ಟೆಯಲ್ಲಿ
ಪರ್ಚೇಸ್ ಮಾಡೋ ಸಂಖ್ಯೆ ತುಂಬಾ ಕಡಿಮೆ ಇದೆ. ಕಡಿಮೆ ಇದೆ ಅನ್ನೋದಕ್ಕಿಂತ ಇವರು ಬೇರೆ ಯಾರು ಹೊರಗಡೆ ಅವ್ರನ್ನ ಬರಕ್ ಬಿಡ್ತಾ ಇಲ್ಲ ಈ ಏಜೆಂಟ್ಗಳು. ನಾವೇ ಪರ್ಚೇಸ್ ಮಾಡಿ ಬೇರೆಯವ್ರಿಗೆ ಕೊಡ್ತಾ ಇದಾರೆ. ಇವರು ಏನಾಗ್ತದೆ ಇದ್ರ ಜೊತೆಗೆ ಲೇಬರ್ ಚಾರ್ಜ್ ಅಂತ ಬೇರೆ ಹಿಡಿತಾರೆ ಮೈಸೂರು ಬಾಳೆಕಾಯಿ ಮಂಡಿಲಿ. ಎಲ್ಲರೂ ರೈತರಿಗೆ ತುಂಬಾ ಹೊರೆ ಆಗ್ತಾ ಇದೆ. ಈಗ ಒಬ್ಬ ರೈತ 10,000 ರೂಪಾಯಿ ಬಾಳೆ ಬೆಳೆದ್ರೆ ಅವ್ನು 1,000 ರೂಪಾಯಿ ಕಮಿಷನ್ ಕೊಡ್ಬೇಕು. ಈಗ ಮೊನ್ನೆ ನಾನು ಸಿಟಿ ಕಳಿಸಿದ್ದೀನಿ, ಅವ್ರ ಬಾಳೆಕಾಯಿ ಆಗಿರೋದು 23,000 ರೂಪಾಯಿ, 2,500 ರೂಪಾಯಿ ಕಮಿಷನ್ ಆಗಿದೆ. ಬರೀ ಯಾವಾಗ ಬೆಳಿಗ್ಗೆ 6:30 7 ಗಂಟೆಗೆ ತಂದು ಇಡ್ತಾನೆ ಬಾಳೆಕಾಯಿ ಮಂಡಿಗೆ, 9 ಗಂಟೆಗೆ ಬಿಲ್ ಹಾಕ್ತಾನೆ. ಬರೀ 2 ಅವರ್ಸ್ಗೆ ಅವ್ನಿಗೆ 2,500 ರೂಪಾಯಿ ಕಮಿಷನ್ ಸಿಗುತ್ತೆ. ಬರೀ 2.5 ಗಂಟೆಗೆ. ಬರೀ ಅದು ಕೆಲವರು 2.5 ಗಂಟೆ, ಕೆಲವರು ಸಿರಿಸಲೇ 2,500 ಕಮಿಷನ್ ಹೋಗಿರುತ್ತೆ. ಇದೇನಂತ ಇದೆ, ಈ ನಮ್ಮ ರೈತ ಸಂಘಗಳಾಗ್ಬೋದು ಅಥವಾ ರೈತ ಯೋಜನೆಗಳಾಗಿರ್ಬೋದು ಅಥವಾ ಸರ್ಕಾರಗಳಾಗಿರ್ಬೋದು ಅಥವಾ ಇಲ್ಲಿ APMC ಸೆಕ್ರೆಟರಿಯೇಟ್ ಅಥವಾ APMC ಆಡಳಿತ ಮಂಡಳಿ ಏನಿದೆಯೋ ಇವೆಲ್ಲರೂ ಸಹ ಇವರ ಅಡಿಯಾಳಾಗ್ಬಿಟ್ಟಿದ್ದಾರೆ ಅಂತ ಅನ್ಕೋಬಹುದು. ಅಲ್ಲ, ಯಾಕೆ ಪದೇ ಪದೇ ರೈತರಿಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಗವಿಸ್ವಾಮಿ ಅವರೇ? ಶರಣಕುಮಾರ್ ಪಾಟೀಲ್ ಅವರು ಕಳೆದ ಒಂದು 4 ತಿಂಗಳಿಂದ ಗುಂಡ್ಲುಪೇಟೆಗೆ ಭೇಟಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಗಂಗಾಧರ ಸ್ವಾಮಿ ಅಂತ ಅವರ ಚೀಫ್ ಆಫೀಸರ್ ಇದ್ರು, APMC ಆಫೀಸರ್, ಸ್ಟೇಟ್ ಸೆಕ್ರೆಟರಿ. ಅವ್ರ ಜೊತೆ ಗುಂಡ್ಲುಪೇಟೆ ತಾಲೂಕು ಅಥವಾ APMC ನಡೆಯುವಂತ ಬಿಳಿ ಚೀಟಿ ವಿಚಾರವಾಗಿ ಮಾತಾಡಿದಾಗ ಆ ಕ್ಷಣದಲ್ಲಿ ಬಿಳಿ ಚೀಟಿ ಕೊಟ್ಟ ಕ್ಷಣದಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ರು. ಈ ಗುಂಡ್ಲುಪೇಟೆ ತಾಲೂಕು ಚರ್ನಾಂದಿ ಅಂತ ಒಂದು ಮಾರ್ಕೆಟ್ ಇದೆ, ಅಲ್ಲಿ APMC ಅದು ತರಕಾರಿ ಮಾರ್ಕೆಟ್. ಅದು ಅಲ್ಲಿ ಕಳೆದ 1 ತಿಂಗಳಿಂದ ಹಿಂದೆ ಒಬ್ಬ ರೈತರು ಆರೋಪ ಮಾಡ್ತಾರೆ, ನೀವು ಬಿಳಿ ಚೀಟಿ ಕೊಡ್ತಾ ಇದ್ರೆ ಜೊತೆ ಕಮಿಷನ್ ಯಾಕೆ ಅಂತ ಚರ್ಚೆ ಮಾಡ್ತಾರೆ. ಅದಕ್ಕೆ APMC ಸೆಕ್ರೆಟರಿ ಒಂದು ದೂರು APMC ಸೆಕ್ರೆಟರಿ ದೂರು ಕೊಡ್ತಾರೆ. ಅವರು APMC ಸೆಕ್ರೆಟರಿ ನೀವು ನಾಳೆಯಿಂದ ಇಲ್ಲಿ ಇದ್ ಮಾಡೋದ್ ಬೇಡ ಅಂತ ಆರ್ಡರ್ ಮಾಡ್ತಾರೆ. ಆದ್ರೆ ಈ ಕಮಿಷನ್ ಏಜೆಂಟ್ ಗಳಿಗೆ ಯಾವ ರೀತಿ ಬೇರ್ ಬಿಟ್ಟಿದ್ದಾರೆ ಅಂತಂದ್ರೆ ಪುನಃ ಮಾರನೇ ದಿನಕ್ಕೆ ಹೋಗಿ ಸರ್ಕಾರದ ಅನುಮತಿ ತಗೊಂಡ್ಬರ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ರೈತರನ್ನ ಅವನತಿ ತೆಗಿತಾ ಇದಾರೆ ಇವರು. ಆಮೇಲೆ ಹೆಂಗ್ ಹೋಗ್ತಾರೆ ಅಂತಂದ್ರೆ ಒಂದು ರೀಸನಬಲ್ ಅಂತ ಫಿಕ್ಸ್ ಮಾಡಿರೋದಿಲ್ಲ. ಈಗ ತುಂಬಾ ಹೈ ಕ್ವಾಲಿಟಿ ಅಂತ ಏನಿದ್ರು ಮೊನ್ನೆ ಹೈ ಕ್ವಾಲಿಟಿ ಬಾಳೆಗೆ 105 ರೂಪಾಯಿ ಇದೆ. 105 ರೂಪಾಯಿ ಹೈ ಕ್ವಾಲಿಟಿ ಬಾಳೆಗಿದ್ರೆ ತುಂಬಾ ಲೋಕಲ್ ಕ್ವಾಲಿಟಿ ಬಾಳೆ ಅಂತಿದ್ದು ಒಂದು 60 ರೂಪಾಯಿ 65 ರೂಪಾಯಿ ಫಿಕ್ಸ್ ಮಾಡ್ಬೋದು. ಆದ್ರೆ ಇವ್ರೇನ್ ಮಾಡ್ತಾ ಇದಾರೆ 40 ರೂಪಾಯಿ ಮಾಡ್ತಾರೆ. ಅಲ್ಲೂ ಮೋಸ. ಈ ತರ ಎಲ್ಲಾ ಕಡೆ ಮೋಸ ಮಾಡ್ಕೊಂಡ್ ಬಂದ್ರೆ ರೈತರು ಏನ್ ಮಾಡ್ಬೇಕಂತೆ ಮುಂದಿನ ಜೀವನದಲ್ಲಿ? ಆತ್ಮಹತ್ಯೆ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಅದೇ ಉಳಿದಿರೋದು ರಾಜ್ಯದಲ್ಲಿ ರಾಜ್ಯದಲ್ಲಿ ಆಗಲಿ ದೇಶದಲ್ಲಿ ಆಗಲಿ ಆತ್ಮಹತ್ಯೆಗಳ ಸಂಖ್ಯೆ ಜಾಸ್ತಿ ಆಗಿರೋದು ಯಾಕಂತಂದ್ರೆ ಮೂಲ ಕಾರಣ ನಮ್ಮ ರೈತರಿಗೆ ಯಾವುದೇ ನಿಗದಿತ ಬೆಳೆದಂತ ಬೆಳೆಗಳಿಗೆ ನಿಗದಿತ ದರ ಇಲ್ಲ. ಅದ್ರ ಜೊತೆಗೆ ಉತ್ತಮವಾದಂತ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ. ಅಕಸ್ಮಾತ್ ಪ್ರಶ್ನೆ ಮಾಡಿದ್ರೆ ಸರ್ಕಾರಿ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಜನಪ್ರತಿನಿಧಿಗಳು ಅದ್ರ ಬಗ್ಗೆ ಆಸಕ್ತಿ ತೋರ್ತಾ ಇಲ್ಲ. ಈಗೆಲ್ಲವೂ ಸಹ ಹೋಗಿರೋ ರೈತರ ಅವನತಿಗೆ ದಾರಿ ಮಾಡ್ಕೊಡ್ತಾ ಇದೆ. ಇದು ಮೈಸೂರಿನ ಬಾಳೆಕಾಯಿ ಮಂಡಿ ಅಂತಲ್ಲ, ಮೈಸೂರಿನ ಎಲ್ಲಾ APMCಗಳೇನಿದೆಯೋ APMC ಆಡಿದ್ರು. ಮೈಸೂರಿನಲ್ಲಿ APMC ಆಡಿದೆ, ಅಲ್ಲೂ ಸಹ ಅಷ್ಟೇ. ಅಲ್ಲಿ 8% ಕಮಿಷನ್ ತಗೋತಾರೆ. ಚಾಮರಾಜನಗರ APMC ಆಡಿದೆ, 10% ಕಮಿಷನ್ ತಗೋತಾರೆ. ನಂಜನಗೂಡು APMC ಆಡಿದೆ, 9% ಕಮಿಷನ್ ತಗೋತಾರೆ. ಶ್ರೀರಂಗಪಟ್ಟಣದಲ್ಲಿದೆ, ಅಲ್ಲೇ 9% ತಗೋತಾರೆ. ರೈತರಿಗೆ ನ್ಯಾಯಯುತವಾಗಿ ಬೆಲೆ ಸಿಗ್ತಾ ಇಲ್ಲ ಹಾಗಾದ್ರೆ. ಹೌದು. ಅಲ್ಲ, ಹಾಗಾದ್ರೆ ಸರ್ಕಾರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತಿದ್ಯಾ ಅಂತ? ಏನಾಗಿದೆ ಗೊತ್ತಾ, 10 ಎಕರೆ ಜಮೀನು ಇಟ್ಕೊಂಡು ವ್ಯವಸಾಯ ಮಾಡಿ ಬೆಳೆದಂತ ರೈತ ತನ್ನ ಬೆಳಕಿಗೆ ಪೆಟ್ರೋಲ್ ಹಾಕೋದು ಕಷ್ಟ ಆಗುತ್ತೆ ವರ್ಷಕ್ಕೆ. ಅದೇ ಕಮಿಷನ್ ಏಜೆಂಟ್ ಪ್ರತಿ ತಿಂಗಳು ಹೊಸ ಕಾರ್ಡ್ ತಗೋತಾ ಹೋಗ್ತಾನೆ. ನಾವು ಕಾಮನ್ ಆಗಿ ನಾವು ಯೋಚನೆ ಮಾಡ್ಬೇಕಾದ್ರೆ ಒಬ್ಬ ಕಮಿಷನ್ ಏಜೆಂಟ್ ಇಷ್ಟೆಲ್ಲ ಲಾಭ ಇದೆ ಅಂತಂದ್ರೆ ನಷ್ಟ ಯಾರಿಗಾಗ್ತಾ ಇದೆ? ಹೌದು, ಖಂಡಿತವಾಗಿ ರೈತರಿಗೆ ಆಗ್ತಾ ಇದೆ. ಈ ರೈತ ಉತ್ಪಾದಕ ಮಾರುಕಟ್ಟೆ ಅಂತ ಮಾಡ್ತೀವಿ, ಹಸಿರು ಸಂತೆ ಅಂತ ಮಾಡ್ತೀವಿ, ಇವೆಲ್ಲವೂ ಈ ಬರೀ ಬೋಗಸ್ಗಳು. ಸಂತೆ ಅಂತ ಮಾಡಿದಾಗಲೂ ಸಹ ಏನು ನಡೆಯೋದಿಲ್ಲ, ರೈತರಿಗೆ ಅನುಕೂಲ ಆಗಲ್ಲ. ರೈತ ಮಾರುಕಟ್ಟೆ ಅಂತ ಮಾಡಿದಾಗ ಆ ರೈತ ಮಾರುಕಟ್ಟೆಗೆ ಪರ್ಚೇಸ್ ಮಾಡಕ್ಕೆ ಹೋಗ್ಬಿಡಲ್ಲ ಯಾರನ್ನ. ಎಂತ ಅವಿವೇಕ ಅನ್ನೋದಕ್ಕಿಂತ ಎಂತ ದುರಂಕಾರದ ಚಟುವಟಿಕೆಗಳು ಅಥವಾ ದುರಾಡಳಿತದ ಚಟುವಟಿಕೆಗಳು APMCಗಳು ನಡೀತವೆ ಅನ್ನೋದು ಬೆನ್ನಾರ ನೋಡ್ಬೋದಾಗಿದೆ.
ನೋಡಿ ಮೊನ್ನೆ ಟೊಮೆಟೊನ ಬೀದಿಲ್ ಸುರಿದಿದ್ದಾರೆ ನಮ್ಮ ರೈತರು. 150 ರೂಪಾಯಿ 200 ರೂಪಾಯಿ 150 ರೂಪಾಯಿ ಅಂತ ಟೊಮೆಟೊನ ಬೀದಿ ಸುರಿದಿದ್ದಾರೆ ನಮ್ಮ ರೈತರು. ಇದಕ್ಕೆಲ್ಲ ಯಾರು ಹೊಣೆ ಹಾಕ್ತಾರೆ? ಒಂದು ನಿಗದಿತ ದರ ಇಲ್ಲ. ಆಮೇಲೆ ಎಲ್ಲಾ ಕಡೆ ಇದು ಸ್ಟೋರೇಜ್ಗಳು ತುಂಬಾ ಕಡಿಮೆ ಇದೆ. ನಮ್ಮ ರೈತ ಬೆಳೆದಂತಹ ಬೆಳೆಗಳಿಗೆ ಅಥವಾ ತರಕಾರಿಗಳಿಗೆ ಅದು ಒಂದು 4 ದಿನ 5 ದಿನ ಇಟ್ಕೊಳ್ಳಕ್ಕೆ ಸ್ಟೋರೇಜ್ ಸಿಗ್ತಾ ಇಲ್ಲ. ಪ್ರೈವೇಟ್ ಅವ್ರು ಇಟ್ಕೊಳ್ಳಕ್ಕೆ ಸ್ಟೋರೇಜ್ ಮಾಡ್ಕೊಂಡಿರ್ತಾರೆ. ಅವರು ಮಾಡ್ಕೊಂಡು ಪರ್ಚೇಸ್ ಮಾಡೋದನ್ನ ಸ್ಟೋರೇಜ್ ಇರ್ತಾರೆ. ಬಟ್ ಸರ್ಕಾರ ಈಗ ಕಾಯ್ತಾ ಇಲ್ಲ. ಯಾಕೆ? ಅಲ್ಲ, ಒಂದಲ್ಲ ಒಂದು ತೊಂದ್ರೆ ಆಗ್ತಾನೆ ಇದೆ. ಈ ಕಡೆ ಏನೋ ಬೆಳೆ ಬೆಳೆಯೋದ್ರಿಂದ ಸ್ಟಾರ್ಟ್ ಮಾಡ್ದಾಗಿಂದ ಬೆಲೆ ತಗೊಳ್ಳೋದ್ರ ತನಕನ ಇಷ್ಟೆಲ್ಲ ನೋವು ಅನುಭವಿಸ್ತಾ ಇದ್ದಾರಲ್ಲ, ಯಾಕೆ ರೈತರಿಗೆ ಇಲ್ಲಿ ಏನ್ ಆಗ್ತಾ ಇದೆ? ಸರ್ಕಾರ ಇದೆಲ್ಲಕ್ಕಿಂತ ಸರ್ಕಾರದ ನಿಯಮಗಳು ಅಥವಾ ಸರ್ಕಾರ ಆಡಳಿತ ವ್ಯವಸ್ಥೆ ಏನಿದೆಯೋ ಆಡಳಿತ ವ್ಯವಸ್ಥೆ ಮಧ್ಯವರ್ತಿಗಳ ಫಲ ಹೋಗಿದೆ. ಹೌದು ಹೌದು, ನಿಜವಾಗ್ಲೂ ಈ ಮಧ್ಯವರ್ತಿಗಳು ಈ ಆಡಳಿತ ವ್ಯವಸ್ಥೆನ ತಮ್ಮ ಕೈ ಕೆಳಗೆ ಇಟ್ಕೊಂಡಿದ್ದಾರೆ. ಎಷ್ಟೋ ಕಡೆ ರೈತ ಸಂಘ ಅಥವಾ ರೈತ ಹೋರಾಟಗಾರರು ಅಂತ ಹೇಳುವಂತಹ ಜನರಲ್ಲಿ APMC ಮಾರ್ಕೆಟ್ಗಳಲ್ಲಿ ಏಜೆಂಟ್ ಕಮಿಷನ್ ಏಜೆಂಟ್ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ನಂಜನಸ್ವಾಮಿ ಅಂತ ಮತ್ತೊಬ್ಬನ ಬರ್ಬೇಕಾಗಿತ್ತು, ಬರ್ಲಿಲ್ಲ. ಇಲ್ಲ ಸಾಕಷ್ಟು ಡಿಸ್ಕೌಂಟ್ ಬರ್ತಾ ಇದೆ ಅಂದ್ರೆ ಸರ್ಕಾರಿ ಮಾರ್ಕೆಟ್ಗೆ ಅಥವಾ APMC ಮಾರ್ಕೆಟ್ ಹೋದಾಗ ಅಲ್ಲ ನಡೆಯುವಂತ ಹೆಣ್ಣಾರಲ್ಲಿ ಪ್ರಶ್ನೆ ಮಾಡಕ್ಕಾಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅವ್ರೇನ್ ಮಾಡ್ತಾರೆ, ಒಂದಷ್ಟು ಜನ ರೈತರನ್ನ 4-5 ಜನ ರೈತರನ್ನ ತಮ್ಮ ಜೊತೆಗೆ ಇಟ್ಕೊಂಡಿರ್ತಾರೆ. ಇವರು ಪ್ರಶ್ನೆ ಮಾಡಿದವ್ರಿಗೆ ನಾವೇನ್ ರೈತರು ನಮಗ್ ಗೊತ್ತಿಲ್ವಾ ಅಂತ ಅವ್ರ ಜೊತೆಗೆ ಗಲಾಟೆ ಮಾಡ್ತಾರೆ. ಈ ತರ ಮಾಡೋದಾದ್ರೆ ಮತ್ತೆ ಯಾರಿಗ್ ನ್ಯಾಯ ಸಿಗುತ್ತೆ? ಈಗ ಏನಾಗ್ತಿದೆ ಅಂದ್ರೆ ವರ್ಷವಿಡೀ ಅವ್ರು ಕಷ್ಟಪಟ್ಟು ರೈತರು ಬೆಳಿತಾರೆ, ಆದ್ರೆ ದಲ್ಲಾಳಿಗಳಿಗೆ ಒಂದೇ ನಿಮಿಷದಲ್ಲಿ ನೀವ್ ಹೇಳ್ದಂಗೆ 10 ನಿಮಿಷಕ್ಕೆ 2,500 ದುಡಿತಾ ಇದ್ದಾರೆ. ಅದು ಒಬ್ಬರ ಕಡೆಯಿಂದ, ನಾನು ಹೇಳ್ತಾ ಒಬ್ಬರ ಕಡೆಯಿಂದ, ಅದೇ ಬರೀ ಒಬ್ಬರ ಕಡೆಯಿಂದ 15-20 ಜನ ಹೋಗಿರ್ತಾನೆ. ಅಂದ್ರೆ ಬಿಡ್ ಮಾಡ್ತಾನೆ, ಒಂದ್ 10 ನಿಮಿಷಕ್ಕೆ ಒಂದು 6-8 ಜನ ಬಿಡ್ ಮಾಡ್ತಾರೆ. ಒಬ್ಬನಿಂದ 2,500 ಹೋಯ್ತು ಅಂತಂದ್ರೆ ಕನಿಷ್ಠ 1,000 ರೂಪಾಯಿ ಬಿಡ್ ಇಂದ ಅವ್ನಿಗೆ 15,000 ರೂಪಾಯಿವರೆಗೂ ಸೇರಿಸ್ತೇವೆ ಒಂದ್ 10 ನಿಮಿಷಕ್ಕೆ. ಅಲ್ಲ, ರೈತರು ಹೊಟ್ಟೆ ಮೇಲೆ ಹೊಡೆದು ಇಷ್ಟೆಲ್ಲ ದುಡಿದು ಏನ್ ಮಾಡ್ತಾರೆ ಗವಿಸ್ವಾಮಿ ಅವರೆಲ್ಲ? ಕಟ್ತಾರೆ, ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ತಾರೆ, ಪರಿಸರನ್ನು ಬದುಕ್ತಾರೆ. ಅದೇ ಇಲ್ಲಿ ಈ ಕಡೆ ರೈತರು ಕಣ್ಣೀರಲ್ಲಿ ಕೈ ತೊಳೆದ್ರು ಪರವಾಗಿಲ್ಲ ಅಂತ. ಮುಗಿರಲ್ಲ, ಹೆಂಗೋ 3 ಟೈಮ್ ಊಟ ಮಾಡಕ್ಕಾಗೋದಿಲ್ಲ. ಹೌದು, ನಿಜವಾಗ್ಲು ಇಷ್ಟೆಲ್ಲಾ ಕಷ್ಟಪಟ್ಟು ಒಂದೊತ್ತು ಊಟಕ್ಕೂ ಕಣ್ಣೀರಾಗ್ತಾ ಇದ್ದಾರೆ ಅಂದ್ರೆ ಏನ್ ಗತಿ ರೈತರದು? ದೇಶದ ಬೆನ್ನೆಲುಬು ಅಂತ ಬರೀ ಬಾಯಿ ಮಾತಿಗೆ ಮಾತ್ರ ಕರ್ಸ್ಕೊಳ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ರೈತರಿಗೆ ಬೆನ್ನೆಲುಬು ಮಾತ್ರ, ಆದ್ರೆ ಯಾಕೆ ಬೆನ್ನೆಲುಬು ಅಂತಂದ್ರು ಬಹುಶಃ ಎಲ್ಲಾ ಹೊರನು ಅದೇ ಆಗ್ಬಿಟ್ಟಿದೆ. ರೈತರ ಮೇಲೆ ಎಲ್ಲಾ ಹೊರ ಹೊರಸ್ತರು ಹೊರ ಕೈಯಾಗುತ್ತಾರೆ ರೈತರು ಅನ್ನೋದು ಅಷ್ಟೇ. ಕಾರಣ ಏನಂತಂದ್ರೆ ನಮ್ ಇಡೀ ರಾಜ್ಯದ ಅಥವಾ ಇಡೀ ರೈತರು ಯಾವತ್ತೂ ಹೋರಾಟಕ್ಕೆ ನಿಂತ ಸ್ಥಿತಿಲಿಲ್ಲ. APMC ನಿಯಮಗಳ ಜಾರಿಗೆ ತರಲು ಅದು ಇದು ಬೇರೆ ಬೇರೆ ತರ ವಿಚಾರಗಳ ಪ್ರಶ್ನೆ ಮಾಡ್ತಾರೆ. 10 ರೂಪಾಯಿ ಕಮಿಷನ್ ಕೊಡ್ತಾರೆ 100ಕ್ಕೆ, ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಒಂದು ಕ್ಷಣ ಯೋಚನೆ ಮಾಡ್ತಾ ಇಲ್ಲ ವಿಚಾರವಾಗಿ. ಅದೇ ಈಗ ಸರ್ಕಾರಕ್ಕೆ ಮನವಿ ಮಾಡೋಣ ಅಂತ ಹೇಳಿದ್ರೆ ಅದು ಸಹ ಸರಿಯಾಗಿ ಸ್ಪಂದನೆ ಮಾಡ್ತಿಲ್ಲ. ಸರ್ಕಾರ ಎಲ್ಲಿದೆ ಮೇಡಮ್? ಆತರ ಸರ್ಕಾರ ಯೋಚನೆ ಮಾಡೋದಾಗಿದ್ರೆ APMC ಇರ್ತಕ್ಕಂತ ಈ ಅಕ್ರಮಣ 10 ದಿವಸದಿಂದ ತಡೆಬೋದಾಗಿತ್ತು. ಯಾರು ಗೊತ್ತಿಲ್ಲ, ಸ್ಥಳೀಯ ಶಾಸಕರುಗಳು ಗೊತ್ತಿರಲ್ವಾ, ಕಾರ್ಪೊರೇಟರ್ಗಳು ಗೊತ್ತಿರಲ್ವಾ, MLA ಮಿನಿಸ್ಟರ್ಗಳು ಗೊತ್ತಿರೋದಿಲ್ವಾ? ಎಲ್ಲರಿಗೂ ಗೊತ್ತಿದೆ, ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಕಾರಣ ಏನು? ಯಾರು ಪ್ರಶ್ನೆ ಮಾಡ್ತಾ ಇದ್ದಾಗ ಏನಾದ್ರು ಒಂದು ಅನುಮಾನ ಬರುತ್ತಲ್ವಾ? ಆ ಅನುಮಾನ ಏನು? ಅಥವಾ ಈ ಕಮಿಷನ್ ತಂದೇರಿ ಅವರು ಇನ್ವಾಲ್ವ್ ಆಗಿದಾರ ಆಗಿರ್ಬಹುದಾ? ಅನುಮಾನಗಳು ಹುಡ್ತಾ ಹೋಗ್ತವೆ. ಧನ್ಯವಾದಗಳು ಗವಿಸ್ವಾಮಿ ಅವರೇ, ಇಷ್ಟೊತ್ತು ಇಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಏನು ಇದು ಮೈಸೂರಿನ ಬಾಳೆಕಾಯಿ ಮಂಡಿಯಲ್ಲಿ ಆಗುವಂತ ದಲ್ಲಾಳಿಗಳ ಮೋಸದಾಟ ಮಾತ್ರ ಅಲ್ಲ, ಎಲ್ಲ APMC ಮಾರುಕಟ್ಟೆಯಲ್ಲೂ ಇದೇ ರೀತಿ ಆಗ್ತಾ ಇದೆ. ರೈತರಿಗೆ ಎಲ್ಲೂ ಸಹ ನ್ಯಾಯ ಸಿಗ್ತಾ ಇಲ್ಲ. ಒಂದ್ ಕಡೆ 10% ಕಮಿಷನ್ ನ ಪಡ್ಕೊಳ್ತಾ ಇರುವುದರ ಜೊತೆಗೆ ಏನೋ ಹೈಬ್ರಿಡ್ ಲೋ ಬ್ರಿಡ್ ಅಂತ ಹೇಳಿ ಅಲ್ಲೂ ಸಹ ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ. 12 kg ತಂದ್ರೆ 2 kg ವೇಸ್ಟೇಜ್ ಅಂತ ಹೇಳಿ ಅಲ್ಲಿ ಲೆಕ್ಕ ಹಾಕ್ತಾ ಇದ್ದಾರೆ. ಆಮೇಲೆ ಪ್ರತಿ ಒಬ್ಬ ರೈತನಿಂದ 2,500 ಕಮಿಷನ್ 10 ನಿಮಿಷಕ್ಕೆ ಅವರು ಪಡ್ಕೊಳ್ತಾ ಇದ್ದು
ದಿನಕ್ಕೆ 10 ರಿಂದ 15 ರೈತರಿಂದ ಇದೇ ರೀತಿ ಕಮಿಷನ್ ನ ಪಡ್ಕೊಂಡು ಅವ್ರು ಮಾತ್ರ ಬೆಳೀತಾ ಇದ್ದಾರೆ, ರೈತರು ಮಾತ್ರ ಕೆಳಗಡೆ ಹೋಗ್ತಾ ಇದ್ದಾರೆ ಅನ್ನೋ ಒಂದಷ್ಟು ಮಾಹಿತಿಯನ್ನ ಪ್ರತಿನಿಧಿಯಾದಂತ ಗವಿಸ್ವಾಮಿ ಅವರು ಇಷ್ಟೊತ್ತು ನಮ್ಮ ಈಡನ್ ನ್ಯೂಸ್ಗೆ ಕೊಟ್ರು. ಇದನ್ನೆಲ್ಲ ನೋಡ್ತಾ ಇದ್ರೆ ಸರ್ಕಾರ ಎಲ್ಲಿದೆ? ರೈತರ ಪರವಾಗಿ ಸರ್ಕಾರ ಏನೆಲ್ಲ ಕಾಯ್ದೆಗಳನ್ನ ಜಾರಿಗೊಳಿಸಿದೆ ಅದೆಲ್ಲ ಬರೀ ಬಾಯಿ ಮಾತಿಗೆ ಆಗ್ತಾ ಇದೆಯಾ, ಅಥವಾ ಏನು ಗವಿಸ್ವಾಮಿ ಅವರು ಹೇಳ್ದಂಗೆ ದೇಶದ ಬೆನ್ನೆಲುಬು ಅಂತ ಹೇಳಿ ಎಲ್ಲಾ ಭಾರವನ್ನ ಬರೀ ರೈತರಿಗೆ ಹೊರಿಸ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟಪಡಿಸ್ತಾ ಇದೆ. ಯಾಕಂತ ಹೇಳಿದ್ರೆ ರೈತನಿಗೆ ವರ್ಷದವೆಲ್ಲ ಅವನು ಕಷ್ಟಪಟ್ಟು ಏನು ದುಡಿತಾನೆ ಅದನ್ನೆಲ್ಲ ದಲ್ಲಾಳಿಗೆ ಮಾರ್ಬೇಕಾದ್ರೆ ಬರೀ 1 ನಿಮಿಷಕ್ಕೆ, ಬರೀ 5 ನಿಮಿಷಕ್ಕೆ ಅವರು ಅಷ್ಟೊಂದು ಕಮಿಷನ್ ಅನ್ನ ತಗೊಂಡು ಅವ್ರು ಮುಂದೆ ಬೆಳೀತಾ ಇದ್ದಾರೆ. ರೈತರು ಮಾತ್ರ ಅಯ್ಯೋ ನಾವ್ ಅನ್ಕೊಂಡಂಗೆ ನಮ್ಗೆ ಬೆಲೆ ಸಿಕ್ಕಿಲ್ಲ, ಅಯ್ಯೋ ನಾನು ಬೆಳ್ದಿರೋದಕ್ಕೆ ನಂಗೆ ಸರಿಯಾಗಿ ಬೆಲೆ ಸಿಕ್ಕಿಲ್ಲ ಅಂತ ಹೇಳಿ ಕಣ್ಣೀರ್ ಹಾಕೊಂಡು 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡೋದಕ್ಕೂ ಸಹ ರೈತರು ಇವತ್ತಿನ ದಿನ ಯೋಚನೆ ಮಾಡ್ತಾ ಇದ್ದಾರೆ. ಇದು ಬರೀ ಮೈಸೂರು ಮಾತ್ರ ಅಲ್ಲ, ಎಲ್ಲಾ APMC ಮಾರುಕಟ್ಟೆಯಲ್ಲಿ ಎಲ್ಲಾ ರೈತರ ಕತೆ ಆಗೋಗಿರುವಂತದ್ದು. ಇದು ಒಂಥರ ಸಾಮಾನ್ಯ ಆಗೋಗ್ಬಿಟ್ಟಿದೆ ನೋಡೋರ್ಗೆ ಕೇಳೋರ್ಗೆಲ್ಲ. ಅಯ್ಯೋ ಅದನ್ನ ಯಾರು ನೋಡ್ತಾರೆ? ಆಮೇಲೆ ಈ ಬಿಳಿ ಚೀಟಿನೂ ಸಹ ಈಡನ್ ನ್ಯೂಸ್ ಇಂದ ಕಾಲ್ ಮಾಡ್ತಿದ್ರು. ಸರ್ ಇದೇನಿದು ಬಾಳೆಕಾಯಿ ಮಂಡಿಯಲ್ಲಿ ದಲ್ಲಾಳಿಗಳು ತೂಕದಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮತ್ತೆ ಏನು ಬಿಳಿ ಚೀಟಿಯಲ್ಲಿ ಒಂದಷ್ಟು ಏನು ಕೊಡ್ತಾ ಇದ್ದಾರೆ ಅಂತ ಒಂದಷ್ಟು ಆರೋಪ ಕೇಳಿ ಬರ್ತಿದೆ. ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ನಾವು ಬಾಳೆಕಾಯಿ ಮಂಡಿ ಏನ್ ಚಂದ ಅಂತ ನಮ್ಮಿಂದ ಮಾಹಿತಿ ಬಂದ್ರೆ ಯಾರು ಎದುರುಗಡೆ ಕರ್ಸಿ ಮಾತಾಡ್ತಾರೆ. ಸರ್ ನೀವ್ ಏನ್ ಹೇಳ್ತೀರಿ? ಎದುರುಗಡೆ ಕರ್ಸಿ ಮಾತಾಡೋದು ಬೇರೆ, ಇದ್ರ ಬಗ್ಗೆ ಆರೋಪದ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ? ನಮ್ದೇನು ಇಲ್ಲಮ್ಮ, ನಮ್ದೇನು ಆತರ ಇಲ್ಲ. ಆತರ ನಡೀತಾ ಇಲ್ಲ ಹಾಗಾದ್ರೆ? ನಮ್ದು ಒಂದು ತಪ್ಪಂದ್ರೆ ಹೇಳಿ. ಇವಾಗ ತಾನೇ ಗವಿಸ್ವಾಮಿ ಅವರು ಮಾತನಾಡಿದ್ರು, ಅವ್ರು ಕೊಟ್ಟಿರುವಂತ ಬಿಲ್ ನಿಮ್ದೆ, ನೀವು ಬಿಳಿ ಚೀಟಿಯನ್ನ ಕೊಟ್ಟಿದ್ದೀರಲ್ಲ ಅಲ್ಲಿ. ನೋಡಮ್ಮ, ಯಾರೋ ಮಾಡಿರ್ಬೋದು, ಅದಕ್ಕೆ ನನ್ನ ಮೇಲೆ ಹಾಕ್ತಿರ್ತೀರಾ? ಯಾರೋ ಮಾಡಿದ್ರಂದ್ರೆ ನಿಮ್ಮ ಗಮನಕ್ಕೆ ಬರದೆ ಯಾರು ಮಾಡಲ್ಲ ಅಲ್ವಾ ಸರ್? ಇದ್ರ ಬಗ್ಗೆ ನೀವು ಗಮನ ಹರಿಸ್ಕೋಬೇಕಲ್ವಾ? ಈಗ 10 ಮಂಡಿ ಇದೆ, 10 ಮಂಡಿಲಿ ನಮ್ದು ಒಂದ್ ಮಂಡಿ. ನಿಮ್ಮ ಮಂಡಿಲಿ ಈ ತರ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಿ ಇವಾಗ ನೀವು. ಆದ್ರೆ ಆರೋಪ ಬರ್ತಾ ಇದೆಯಲ್ಲ, ಇಲ್ಲಿ ನೋಡಿದೀವಲ್ಲ, ನೀವು ಬಿಳಿ ಚೀಟಿನ ಕೊಟ್ಟಿದ್ದೀರಲ್ಲ ಅಲ್ಲಿ. ಅಲ್ಲ, ನಮ್ಮ ವ್ಯಾಪಾರದಲ್ಲಿ ನಾವು ಮೋಸ ಮಾಡಿದ್ರೆ ಯಾರೋ ಒಬ್ರು ತೋರ್ಸಿ. ಸರ್ ಇವಾಗ ನಾವ್ ಹೇಳ್ತಿದೀವಲ್ಲ, ಏನು ಗವಿಸ್ವಾಮಿ ಅವ್ರಿಗೆ ಕೊಟ್ಟಿರುವಂತ ಬಿಳಿ ಚೀಟಿ ಯಾಕೆ ಕೊಡ್ತಾ ಇದ್ದೀರಿ? ಅದು ನಿಷೇಧ ಆಗಿದೆ ಅಲ್ವಾ? ಇನ್ನೊಂದು ನಂಬರ್ ಕೊಟ್ಟಿ ಮಾಡಿ, ನೀವೇ ಮಾತಾಡಿ ಸರ್. ಇನ್ನೊಂದು ನಂಬರ್ ಬೇಡ, ನೀವು ನಮ್ಗೆ ಸ್ಪಷ್ಟ ಕೊಡಿ. ನೀವ್ಯಾಕೆ ಇನ್ನೊಂದು ನಂಬರ್ ಕೊಡ್ತಾ ಇದ್ದೀರಾ? ನಿಮ್ಮ ಹತ್ರ ಸ್ಪಷ್ಟ ಇಲ್ವಾ? ನನ್ ಬಾಮ ಇದ್ದೇನೆ, ಅಂಗಡಿ ಆಫೀಸಲ್ಲಿ ಇದ್ದೇನೆ, ನಂಬರ್ ಕೊಡ್ತೀನಿ. ನಾನು ಏನ್ ಚಂದ್ರ, ಅವ್ರ ಹೆಸರು ಚಂದ್ರು ಅಂತ. ಸರಿ, ಆ ನಂಬರ್ ಕೊಡ್ತೀನಿ, ಮಾತಾಡಿ. ನಂಗೆ ಎಲ್ತ್ ಸರಿ ಇಲ್ಲ ಸರಿ, ಹೆಲ್ತ್ ಸರಿ ಇಲ್ಲ, ಹೌದು ನಾವು ಒಪ್ಕೊಳ್ತೀವಿ. ಫೋನ್ ಮಾಡಿ ಏನೇ ಕ್ರಮ ತಗೊಳ್ಳಿ. ಹಾಗಾದ್ರೆ ನಂಬರ್ ಕಳ್ಸ್ಕೊಡಿ ಸರ್, ನಾವ್ ಅವ್ರ ಜೊತೆ ಮಾತನಾಡ್ತೀವಿ. ಆ ನಂಬರ್ ಕೊಡ್ತೀನಿ, ಮಾತಾಡಿ. ಕೊಡಿ. ಈಗ ಹೇಮಚಂದ್ರ ಅವರು ನಮ್ಮ ಅಲ್ಲಿ 10 ಮಂಡಿ ಇದಾವೆ, ಅಲ್ಲಿ ಒಬ್ಬರದ ನಂಬರ್ ಕೊಡ್ತೀವಿ, ನಾವು ಯಾವುದೇ ರೀತಿಯಾದಂತ ಮೋಸವನ್ನ ಮಾಡಿಲ್ಲ ಅಂತ ಹೇಳ್ತಾ ಇರುವಂತದ್ದು. ನೋಡೋಣ ಅಲ್ಲಿ ಯಾವ ರೀತಿ ಆರೋಪ ಬರ್ತಾ ಇದೆ. ಈಗ ತಾನೇ ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀವಿ, ಅಲ್ಲಿ ಬಿಳಿ ಚೀಟಿಯನ್ನ ಕೊಟ್ಟಿರುವಂತದ್ದು. ಇವ್ರು ನೋಡಿದ್ರೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಇವ್ರೇನಾದ್ರು ನುಂಚ್ಕೊಳಕ್ ಏನಾದ್ರು ಪ್ರಯತ್ನ ಪಡ್ತಾ ಇದ್ದಾರಾ? ಇನ್ನ 5 ನಿಮಿಷದಲ್ಲಿ ಗೊತ್ತಾಗುತ್ತೆ. ಅವ್ರ ನಂಬರ್ ಕಳಿಸ್ಲಿ, ನಾನು ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆನ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇದು ರೈತರಿಗೆ ಆಗ್ತಾ ಇರುವಂತ ಅನ್ಯಾಯ. ರೈತರಿಗೆ ಅನ್ಯಾಯ ಆದ್ರೆ ಯಾರು ಸಹಿಸ್ಕೊಳ್ತಾರೆ? ಯಾರಾದ್ರೂ ಕ್ವಶನ್ ಮಾಡೋದಕ್ಕಿಲ್ಲ ಅಂತ ಹೇಳಿ ಇವ್ರು ಈ ತರ ಒಂದಷ್ಟು ಪ್ರಕರಣಗಳನ್ನ ಹುಟ್ಟ ಹಾಕ್ತಾ ಇದ್ದಾರ ಅನ್ನೋದೊಂದು ಈಗ ಪ್ರಶ್ನೆ ಆಗ್ತಾ ಇದೆ. ಇದ್ರ ಬಗ್ಗೆ ಈಡನ್ ವಾಹಿನಿ ನಿರಂತರವಾಗಿ ತನಿಖೆ ಮಾಡುತ್ತೆ. ದೇಶದ ಬೆನ್ನೆಲುಬು ಅಂದ್ರೆ ರೈತರಿಗೆ ಮೋಸ ಆಗ್ತಾ ಇದೆ, ಯಾರು ಸಹ ಇಲ್ಲಿ ಕೈ ಕೊಟ್ಕೊಂಡು ಕೂರೋದಿಲ್ಲ. ಅವ್ನು ಬಂದಿಲ್ಲಿ 1 ಗೊನೆ ಇಲ್ಲ 2 ಗೊನೆ ಇಲ್ಲ ಅಂತಾನೆ ಈಗ ಬಂದಿರೋದು. ಇಲ್ಲಪ್ಪ ಹಗ್ಗ ಇಲ್ಲ.
ಅವ್ನು ಬಂದಿಲ್ಲಿ ಒಂದ್ ಗೊನೆ ಇಲ್ಲ ಎರಡು ಗೊನೆ ಇಲ್ಲ ಅಂತಾನೆ ಈಗ ಬಂದಿರೋದು ಸರಿ ರೀ ಇಲ್ಲಪ್ಪ ಅಕ್ಕ ಇಲ್ಲ. ಅವ್ನು ಬಂದಿಲ್ಲಿ ಒಂದ್ ಗೊನೆ ಇಲ್ಲ ಎರಡು ಗೊನೆ ಇಲ್ಲ ಅಂತಾನೆ ಈಗ ಬಂದಿರೋದು ಸರಿ ರೀ ಇಲ್ಲಪ್ಪ ಅಕ್ಕ ಇಲ್ಲ. ಅವ್ನು ಬಂದಿಲ್ಲಿ ಒಂದ್ ಗೊನೆ ಇಲ್ಲ ಎರಡು ಗೊನೆ ಇಲ್ಲ ಅಂತಾನೆ ಈಗ ಬಂದಿರೋದು ಸರಿ ರೀ ಇಲ್ಲಪ್ಪ ಅಕ್ಕ ಇಲ್ಲ. ಏನು ಮೈಸೂರಿನ ಬಾಳೆಕಾಯಿ ಮಂಡಿಯಲ್ಲಿ ದಲ್ಲಾಳಿಗಳು ಮೋಸ ಮಾಡ್ತಾ ಇದ್ದಾರೆ, ಕಮಿಷನ್ ತಗೊಳ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದೀಗ ನನ್ನ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ಚಂದ್ರಶೇಖರ್ ಅಲ್ಲಿನ ಏನು ಬಾಳೆ ಮಂಡಿಯನ್ನ ನಡೆಸ್ತಾ ಇರುವಂತವರು ಕೂಡ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ಚಂದ್ರಶೇಖರ್ ಅವರೇ, ಈಗ ಮೈಸೂರಿನ ಬಾಳೆಕಾಯಿ ಮಂಡಿಯಲ್ಲಿ ಮೋಸ ಮಾಡ್ತಾ ಇದ್ದಾರೆ, 10% ಕಮಿಷನ್ ಪಡಿತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಆರೋಪ ಏನಿಲ್ವಲ್ಲ ಮೇಡಮ್, ಅದು ನಮ್ ವ್ಯಾಪಾರ ಅಲ್ವಾ ಅದು. ಯಾವ ತರ ವ್ಯಾಪಾರ? 10% ಕಮಿಷನ್ ತಗೊಳ್ಳೋದು ವ್ಯಾಪಾರ? ಎತ್ತೇನೋ ಇದೀಗ ಫೋನ್ನಲ್ಲೇ ಮಾತನಾಡ್ತಾ ಹೋಲ್ಡ್ ಒಟ್ಟಾರೆಯಾಗಿ ಇಲ್ಲಿ ಏನೋ ನಡೀತಾ ಇದೆ. ಯಾಕಂತ ಹೇಳಿದ್ರೆ ಅವರು ಸ್ಪಷ್ಟವಾಗಿ ನೀಡ್ತಾ ಇಲ್ಲ ಯಾವುದೇ ರೀತಿಯಾದಂತ ಆನ್ಸರ್ನ. ಮತ್ತೆ ಸಹ ಅವರು ಕರೆಗೆ ಬಂದಿರುವಂತದ್ದೇ. ಚಂದ್ರಶೇಖರ್ ಅವರೇ, ನನಗೆ ಕೇಳಿದಂತ ಪ್ರಶ್ನೆಗೆ ನೀವು ಉತ್ತರ ಕೊಡ್ತಾ ಇದ್ರಿ, ಏನ್ ಹೇಳಿ, ಯಾವ ತರ ನೀವು ಅಲ್ಲಿ ಏನು ವ್ಯಾಪಾರ ಮಾಡ್ತಾ ಇದ್ದೀರಿ? ನಮ್ಗೆ ಏನ್ ಇವತ್ತು ಮಾರ್ಕೆಟ್ ಗೆ ಬಳಕೆ ಬರುತ್ತೆ ಅದು ಸೇಲ್ ಮಾಡ್ತೀವಿ, ಮಾಡ್ಬಿಟ್ಟು ಆ ರೇಟ್ ಗೆ ನಾವು ರೈತರಿಗೆ ಅಮೌಂಟ್ ಕೊಟ್ಟು ಕಳಿಸ್ತೀವಿ, ಅಲ್ಲೇ ಕ್ಯಾಶ್. ಅವ್ರಿಗೆ ಸಾಲ ಹೇಳೋದಾಗ ಏನಿಲ್ಲ. ನೀವು ಅಲ್ಲಿ ಕಮಿಷನ್ ತಗೊಳ್ತಾ ಇಲ್ಲ ಹಾಗಾದ್ರೆ? ಕಮಿಷನ್ಗೆ ವ್ಯಾಪಾರ ಮಾಡೋದು ನಾವು ಫ್ರೀ ಮಾಡಕ್ಕಾಗತ್ತ ಮೇಡಮ್? ವ್ಯಾಪಾರ ನಾವು ಪ್ರೈವೇಟ್ ಮಾಡೋದಲ್ವಾ, ನಾವು APMC ಇಲ್ವಲ್ಲ ನಾವು. ಎಷ್ಟು ಹಾಗಾದ್ರೆ ನೀವು ಫ್ರೀ ಮಾಡ್ತಾ ಇಲ್ಲ? ಹೌದು, ಎಷ್ಟು ದುಡ್ಡು ತಗೊಳ್ತಾ ಇದ್ದೀರಿ ಒಬ್ಬ ರೈತರಿಂದ? ರೈತರಿಂದ ಏನ್, ರೈತರುಗಳು ಎಲ್ಲಾರು ಬರ್ತಾರೆ, ಎಲ್ಲಾ ತರ ವಸೂಲಿ ಏನ್ ಮಾಡ್ತಾ ಇಲ್ಲ ನಾವು. ಇವತ್ತ ವ್ಯಾಪಾರ ನಮ್ದು ಹಿಂಗಿದೆ ಅಂತ ನಾವು ವ್ಯಾಪಾರ ಮಾಡ್ಕೊಡ್ತೀವಿ, ತಗೊಂಡ್ ಹೋಗ್ತಾರೆ ಅವರು. ಅದೇ ನಾನು ಹೇಳ್ತಾ ಇರೋದು, ಎಷ್ಟು ಪರ್ಸೆಂಟ್ ಅಲ್ಲಿ ನೀವು ಕಮಿಷನ್ ತಗೊಳ್ತಾ ಇದ್ದೀರಿ ಅಂತ? ನಾವು ಇಲ್ಲಿಗೆ 8 ರೂಪಾಯಿ ಗಂಟೆ ತಗೋತೀವಿ. 8 ರೂಪಾಯಿ ಗಂಟನು ಅಂತ ಅಂದ್ರೆ ನೀವು ಕರೆಕ್ಟ್ ಆಗಿ ಹೇಳ್ತಾ ಇಲ್ಲ. ಇಲ್ಲಿ 10% ಕಮಿಷನ್ ಅಂತ ಹೇಳ್ತಾ ಆರೋಪ ಬರ್ತಾ ಇದೆ. 10 ರೂಪಾಯಿ ಬರ್ತಿಲ್ಲ ಮೇಡಮ್, 10 ರೂಪಾಯಿ ನಮ್ಮಲ್ಲಿಲ್ಲ. ಬೇರೆ ಕಡೆ ಇದೆಯೋ ಗೊತ್ತಿಲ್ಲ, ನಮ್ಮಲ್ಲಿಲ್ಲ. ನಿಮ್ಮಲ್ಲಿ ಇಲ್ಲ.
ಹಾಗಾದ್ರೆ ನೀವು ಬಿಳಿ ಚೀಟಿಯನ್ನು ಸಹ ಕೊಡ್ತಾ ಇಲ್ಲ. ಹಾಗಾದ್ರೆ ಬಿಳಿ ಚೀಟಿ ದಂಧೆ ಯಾಕೆ ನಡೆಸ್ತಿದ್ದೀರಿ? ಬಿಳಿ ಚೀಟಿಯಲ್ಲಿ ಯಾಕೆ ನೀವು ಏನಾದ್ರು ಮೊತ್ತವನ್ನ ಬರಿತಾ ಇದ್ದೀರಿ? ಏನ್ ಮೇಡಮ್? ಬಿಳಿ ಚೀಟಿಯಲ್ಲಿ ಯಾಕೆ ನೀವು ರೈತರಿಗೆ ಆ ಏನು ವ್ಯಾಪಾರ ಆಗಿದೆ ಅದ್ರ ಬಗ್ಗೆ ಮಾಡ್ತಿದ್ದೀರಿ? ಬಿಳಿ ಚೀಟಿ ಕೊಡ್ತೀವಲ್ಲ ಮೇಡಮ್, ಸಿ ನೋಟ್ ಕೊಡ್ತಾ ಇರೋದು. ಯಾರು ಕೊಡ್ತಿರೋದು? ನಮ್ದು ಮಂಡಿ ಸೀಲ್ ಹೊಡೆದು ನಾವು ಬಿಲ್ ಹಾಕಿ ಕೊಡೋದು. ನಿಮ್ದು ಏನ್ ಸೇಲ್ ಆಗಿದೆ ಅದನ್ನ ನಾವು ದುಡ್ಡು ಕೊಡ್ತಾ ಇರೋದು ನಿಮ್ಗೆ ಮೇಡಮ್. ಸರ್ ಹೇಮಚಂದ್ರ ಅವರು ನಿಮ್ಮ ಮಾವ ನಮ್ಗೆ ನಂಬರ್ ಕೊಟ್ಟಿದ್ದು ಅವ್ರ ಜೊತೆ ಮಾತನಾಡಿ ಅಂತ. ಸರ್ ಇಲ್ಲಿ ಒಂದಷ್ಟು ಬಿಳಿ ಚೀಟಿನ ಮಾಡ್ತಾ ಇದ್ರೆ, ಯಾಕಂದ್ರೆ ಬೆಳಿಗ್ಗೆ ನಿಮ್ಮ ಅಂಗಡಿಯಲ್ಲೇ ತೆಗೆದುಕೊಂಡಂತ ವ್ಯಕ್ತಿ ನಮ್ಗೆ ಹೇಳಿರುವಂತದ್ದು ಬಿಳಿ ಚೀಟಿಯಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ ಅಂತ. ಬಿಳಿ ಚೀಟಿ ಸೀಲ್ ಇದೆಯಲ್ಲ, ಸೀಲ್ ಇದೆ ಅಂತ ನೋಡಕ್ ಹೇಳಿ ಅವ್ರಿಗೆ. ಸೀಲ್ ಇದೆ. ಬಿಳಿ ಚೀಟಿ ಯಾಕೆ ಯೂಸ್ ಮಾಡ್ತಿದ್ರ? ಅದು ನಿಮ್ಗೆ ಏನೋ ಬ್ಯಾನ್ ಆಗಿದೆ ಅಲ್ವಾ? ಯಾಕೆ ಪದೇ ಪದೇ ಯೂಸ್ ಮಾಡ್ತಿದ್ದೀರಿ? ಯಾವ್ದು ಬ್ಯಾನ್ ಆಗಿದೆ? ಬಿಳಿ ಚೀಟಿ ಯೂಸ್ ಮಾಡ್ಬಾರ್ದು ಅಂತ ಇದೆಯಲ್ವಾ ಕಾನೂನಿನ ಪ್ರಕಾರ? ನಮ್ಗೇನು ಗಮನಕ್ಕೆ ಬಂದಿಲ್ಲ ಮೇಡಮ್. ಯಾಕೆ ಗಮನಕ್ಕೆ ಬಂದಿಲ್ಲ ಚಂದ್ರಶೇಖರ್ ಅವರೇ? ನೀವು ಒಂದು ಬಾಳೆ ಮಂಡಿಯನ್ನ ಬಾಳೆ ಮಂಡಿನ ನಡೆಸ್ತಿದ್ದೀರಿ ಅಂತ ಹೇಳಿದಾಗ, ಒಂದ್ ನಿಮಿಷ, ಬಾಳೆ ಮಂಡಿನ ನಡೆಸ್ತಾ ಇದ್ದೀರಿ, ನಿಮ್ದೇ ಆದಂತಹ 10 ಬಾಳೆ ಮಂಡಿ ಇರುವಾಗ ನಿಮ್ಗೆ ಇದೆಲ್ಲ ಗಮನಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ತರ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಿ? ವ್ಯಾಪಾರ ಏನಾದ್ರು ಮೋಸ ಮಾಡ್ತಿದ್ರೆ ಕೇಳ್ಬೇಕು ಮೇಡಮ್. ಇದು ಮೋಸದ ಮಾತು ಬರ್ತಾ ಇಲ್ಲ ನಿಮ್ಗೆ. ಈ ಒಂದು ಪ್ರಕರಣನೇ ಗೊತ್ತಿಲ್ಲ ಅಂತ ಹೇಳಿದಾಗ ಹೇಳಿ. ಅವ್ರ ಮುಂದೆ ಹಾಕ್ತಿವಿ, ಅವ್ರ ಮುಂದೆ ಬಿಲ್ ಹಾಕ್ತಿವಿ, ಅವ್ರ ಮುಂದೆ ಅಮೌಂಟ್ ಕೊಟ್ಟು ಕಳಿಸ್ತಾ ಇದೀವಿ. ಈಗ ನೀವು ಬಿಳಿ ಚೀಟಿ ಮಾಡ್ತಾ ಇಲ್ಲ, ಏನಾರು ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ರೈತರಿಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಬಿಳಿ ಚೀಟಿಲಿ ನೀವು ಯಾವ ತರ ಲೆಕ್ಕ ಬರ್ತೀರಿ ಅಂತ ಅವ್ರಿಗೇನ್ ಗೊತ್ತು? ಯಾರು ತಿಳ್ಕೊಳಲ್ಲ ಮೇಡಮ್, ಎಲ್ಲಾನು ತಿಳ್ಕೊಂಡೇ ಬಂದಿರ್ತಾರ. ಈ ಮಾರ್ಕೆಟ್ ಅಲ್ಲಿ ಈ ರೈಟ್ ಮಾಡ್ತಾ ಇದಾರೆ, ಆ ರೈಟ್ ಮಾಡ್ತಾ ಇದಾರೆ, ನಮ್ ತೂಕ ಹಿಂಗೆ ಹಾಕ್ಬೇಕು ಹಂಗೆ ಹಾಕ್ತಕ್ಕಂಥ ಎಲ್ಲಾನು ಕೇಳಿ ತಗೊಂಡೋಗೋದು ಅವ್ರಿಗೆ. ಹಾಗಾದ್ರೆ ನೀವ್ ಹೇಳ್ತಿದ್ರಿ ರೈತರು ಪೆದ್ರಲ್ಲ, ನಾವು 10% ಕಮಿಷನ್ ತಗೊಳ್ತಿದೀವಿ ಅಂತ. ನಿಮ್ಮಲ್ಲಿ ಕಮ್ಮಿ ಆಯ್ತು ಎಲ್ಲಾನು ಕ್ವಶನ್ ಮಾಡ್ತಾರೆ, ನಾವು ಎಲ್ಲಾರ್ಗು ಆನ್ಸರ್ ಮಾಡ್ಕೊಂಡೇ ಹೋಗ್ತಾರೆ. ಅದು ಸರಿ, ನೀವು 10% ಕಮಿಷನ್ ಯಾಕೆ ತಗೊಳ್ತಾ ಇದ್ದೀರಿ? ಅದು ರೈತರಿಗೆ ಅನ್ಯಾಯ ಮಾಡ್ದಂಗಲ್ವಾ? ಏನಕ್ಕೆ ಏನ್ ಅನ್ಯಾಯ ಆಗ್ತಿದೆ ಮೇಡಮ್, ನಮ್ಗೆ ಅರ್ಥ ಆಗ್ತಿಲ್ಲ. ಅಲ್ಲ, 10% ನೀವು ಅಲ್ಲಿ ರೈತರಿಂದನೇ ತಗೊಂಡ್ರೆ, ಪ್ರತಿಯೊಬ್ಬ ರೈತರಿಂದ 10% ತಗೊಂಡ್ರೆ ಅವ್ರಿಗೆ ಲಾಸ್ ಆಗಲ್ವಾ ಚಂದ್ರಶೇಖರ್ ಅವರೇ? ನೀವು ಹೇಗ್ ಮಾತನಾಡ್ತಿದ್ದೀರಿ ಇಲ್ಲಿ? ಇವಾಗ ನಾವು ಸಾಲ ಕೊಡೋದು ಮೇಡಮ್, ಇಲ್ಲಿ ನಮ್ಗೆ ಯಾರು ಕ್ಯಾಶ್ ಕೊಡಲ್ಲ. ಮತ್ತೆ ನಮ್ಮ ಹತ್ರ ತಗೊಂಡು ಹೋದ್ರೆ ನಮ್ಮಲ್ಲಿ ನಮ್ಮ 1.5% 2% ನಮ್ಮಲ್ಲೇ ಇಟ್ಕೋತಾರೆ. ಇವತ್ತೇನ್ ನಮ್ಗೇನ್ ಬರಲ್ಲ. ನಮ್ಗೆ ಬರ್ಬೇಕಾದ್ರೆ ಇವತ್ತು ನಾವು ಬಿಲ್ ಹಾಕಿದ್ರೆ ಇನ್ನು 15 ದಿನ 20 ದಿನ ನಾವು ಅದನ್ನ ಸಾಲ ಬಿಟ್ಟಿರ್ತೀವಿ. ಒಬ್ಬೊಬ್ರು ಬರ್ತಾರೆ, ಒಬ್ಬೊಬ್ರು ಹೊಟ್ಟೆ ಹೋಯ್ತಾರೆ. ಅದು ಹೇಳಕ್ಕಾಗಲ್ಲ ನಾವು. ಇದು ಅಗ್ರಣಿ ವ್ಯಾಪಾರ ನೋಡಿ. ಇವತ್ತು ಮಾಲ್ ಬಜಾರ್ಗೆ 5 ಲಕ್ಷ ರೂಪಾಯಿ ಮಾಲ್ ಬರ್ತದೆ, 5 ಲಕ್ಷ ರೂಪಾಯಿ ನಾವು ಪೇಮೆಂಟ್ ಮಾಡಿರ್ತೀವಿ. ಬಜಾರ್ ಡೌನ್ ಆಯ್ತು ಅಂದ್ರೆ ನಾವು ಮಾರ್ಬೇಕು, ಕೊಡ್ಬೇಕು ಅವ್ರಿಗೆ. ರೈತರುಗಳಿಗೆ ನಾವು ದುಡ್ಡು ಮಡಿಕೊಳಕ್ಕಾಗಲ್ಲ ಅವ್ರಿಗೆ. ನೀವು ಮಡಿಕೊಳ್ತಾ ಇದ್ದೀರಿ ರೈತರ ದುಡ್ಡ ಅಂತ ನಾನು ಹೇಳ್ತಾ ಇಲ್ಲ. ಅವ್ರಿಗೆ ಮಾಲ್ ಬಂದಾಗ ಇವಾಗ ಜಾಸ್ತಿ ಬಂದು ನೀವು ತಗೊಂಡೋಗಿ ಅಂತ ನಾವು ಕಳ್ಸಕ್ ಹೋಗಲ್ಲ. ಅವತ್ತಿನ ಏನ್ ಬಜಾರ್ ಮಾರ್ಬಿಟ್ಟು ನಾವು ಕೊಟ್ಟು ಕಳಿಸ್ತೀವಿ. ನಮಗೆ ನಿಮ್ ಬಾಳಿಗೆ ತಗೊಂಡೋಗಿರ್ತಾರೆ, ನಾವು ಗುಡ್ಡೆ ಹಾಕೊಂಡು ಹಣ್ಣು ಮಾಡ್ಕೊಂಡು ಎಲ್ಲ ಕಳಿಸ್ತೀವಿ. ಇದು ಕಬ್ಬಣದ ವ್ಯಾಪಾರ ಅಂದ್ರೆ ಒಂದ್ ರೀತಿ ನೀವ್ ಹೇಳೋ ರೀತಿ ಕೇಳುತ್ತೀರಿ. ಇದು ಹತ್ರ ಒಂದೊಂದ್ಸತಿ ಗೋಡನಲ್ಲಿ ಬಿಗಿ ಇರ್ತದೆ, ಬಾಳಕಾಯಿ ತಗೊಳ್ಳೋರು ಇರಲ್ಲ. ಹೌದು, ನಾವು ಸಹ ರೈತರು ಬೆಳೆದಂತ ಕಷ್ಟಕ್ಕೆ ಮಾತನಾಡ್ತಾ ಇರೋದು ಚಂದ್ರಶೇಖರ್ ಅವರೇ. ಮೇಡಮ್, ನೀವ್ ಅನ್ಕೊಂಡಂಗೆ ರೈತರುಗಳು ಏನು ಇದ್ ಮಾಡ್ಕೊಳಲ್ಲ. ಇವತ್ತಿನ ವ್ಯಾಪಾರ ಅಲ್ಲ, ವ್ಯಾಪಾರ ಅವರು ಎಲ್ಲಾ ಟೈಮು ಮಾಡ್ಕೊಂಡ್ ಬಂದಿದ್ದಾರೆ. ಏನ್ ಮಾಡ್ಕೊಳಲ್ಲ ರೈತರು? ನಿಮ್ಗೆ ಏನ್ ರೈಟ್ ಫಿಕ್ಸ್ ಮಾಡಿದಾರೆ ಮೇಡಮ್? 75 ರೂಪಾಯಿ 90 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ನಾವ್ ಇನ್ನೇನ್ ಸೇಲ್ ಮಾಡ್ತಾ ಇದೀವಿ ಮೇಡಮ್, 105 110 ಮಾಡ್ತಾ ಇದೀವಿ. ನಾವು ಆಕಾಂಕ್ಷೆ 80 ಹಾಕಿದ್ದಾರೆ, 80 ತಗೊಳ್ಳಿ ಅಂದ್ಬಿಟ್ಟು ನಾವು 110 ರೂಪಾಯಿ ಬೇರೆಯವ್ರು ಮಾಡ್ತಾ ಇಲ್ಲ. ಒಟ್ಟಾರೆ ಆರೋಪ ಕೇಳಿ ಬರ್ತಾ ಇದೆ ಚಂದ್ರಶೇಖರ್ ಅವರೇ. ನಾವು ಸುಖ ಸುಮ್ಮನೆ ಮಾತನಾಡ್ತಾ ಇಲ್ಲ ಇಲ್ಲಿ. 10% ಕಮಿಷನ್ ಪಡಿಸಿದ್ದೀರಿ ಅಂತ. 80 ರೂಪಾಯಿ ಇಂಡಿಯಾ ಹಾಕ್ಬಿಟ್ಟು 15 ದಿನಕ್ಕೆ ಬಿಲ್ ಹಾಕ್ತಾರೆ ಅವರು. ಇವ್ರ ಕತೆ ಬೇಡ. ಇಲ್ಲಿ ವಾಸ್ತವ ಬರಬೇಕು ಮೇಡಮ್. ಎಲ್ಲ ಮುಂಚೆ ದೂರ ನಿಂತ್ಕೊಂಡು ಜಡ್ಜ್ ಮಾಡೋದಲ್ಲ. ದೂರದ ಬೆಟ್ಟ ನುಡಿಗೆ ಅಂತಾರಲ್ಲ, ಹಂಗೆ ವ್ಯಾಪಾರಸ್ಥರು ಕಷ್ಟ ವ್ಯಾಪಾರಸ್ಥರು ಗೊತ್ತಿರ್ತದೆ. ಹೌದು ಹೌದು, ಈಗ ದೂರದಲ್ಲಿ ನಿಂತ್ಕೊಂಡು ಯಾರು ಸಹ ಜಡ್ಜ್ ಮಾಡ್ತಾ ಇಲ್ಲ. ಮೇಲ್ನೋಟಕ್ಕೆ ಒಂದ್ ನಿಮಿಷ ಚಂದ್ರಶೇಖರ್ ಅವರೇ, ಬಡ್ಡಿ ಕಟ್ಕೊಂಡು ಕೂತಿರ್ತೀವಿ. ಒಂದ್ ನಿಮಿಷ ಚಂದ್ರಶೇಖರ್ ಅವರೇ, ದೂರದ ಬೆಟ್ಟ ನುಣಿಗೆ ಅಂತ ನನಗೂ ತಿಳಿದಿದೆ. ಯಾರು ಸಹ ದೂರದಲ್ಲಿ ನಿಂತ್ಕೊಂಡು ಮಾತನಾಡ್ತಾ ಇಲ್ಲ. ರೈತರಿಗೆ 10% ಕಮಿಷನ್ ಪಡ್ಕೊಳ್ತಾ ಇದ್ರಿ ಅನ್ನೋ ಆರೋಪದ ಮೇಲೆ ನಾವು ಸಹ ನಿಮ್ಮ ಪ್ರಶ್ನೆ ಮಾಡ್ತಾ ಇರೋದು. ನೀವು ಈಗ ತಾನೇ ಹೇಳಿದ್ರಿ ಬಿಳಿ ಚೀಟಿ ಬಗ್ಗೆ ನಮಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಈಗಷ್ಟೇ ನೀವು ಸಹ ಹೇಳಿದ್ರಿ ಏನ್ ಇಟ್ಕೊಂಡೇ ಕೊಡ್ತಾರೆ ಅಲ್ಲ. ನೀವ್ ಈಗ ತಾನೇ ಹೇಳಿದ್ರಿ. ಅಲ್ಲ, ಈಗಷ್ಟೇ ಹೇಳಿದ್ರಿ ನನಗೆ ಬಿಳಿ ಚೀಟಿ ಬಗ್ಗೆ ಗೊತ್ತೇ ಇಲ್ಲ ಅಂತ. ಇದಕ್ಕೇನಂತ ಹೇಳ್ತೀರಿ? ಬಿಲ್ಗಳು ಹೆಂಗಾಗ್ತದೋ ಗೊತ್ತಿಲ್ಲ ಮೇಡಮ್. ನಮ್ಗೆ ಬಿಲ್ ಹಾಕೊಡ್ಬೇಕು, ರೈತರಿಗೆ ಒಂದು ರೈಟ್ ಏನಾಗಿದೆ ಆ ರೈಟ್ ನಾವು ಮೆನ್ಷನ್ ಮಾಡ್ಕೊಡ್ಬೇಕು, ಅವ್ರಿಗೆ ಅಮೌಂಟ್ ಕೊಡ್ಬೇಕು ಅನ್ನೋದಕ್ಕೆ ನಾನು ಹಾಕೊಡ್ತಾ ಇದ್ದೀನಿ. ಸರಿ, ನೀವು ಎಷ್ಟು ಬಾಳೆ ಮಂಡಿನ ಎಷ್ಟು ವರ್ಷಗಳಿಂದ ನಡೆಸ್ತಿದ್ದೀರಿ ಚಂದ್ರಶೇಖರ್ ಅವರೇ?
ನಾವು ಈಗ ಒಂದು 15 ವರ್ಷದಿಂದ ನಡೆಸ್ತಾ ಇದೀವಿ. 15 ವರ್ಷದಿಂದ ನೀವು ಮಂಡಿಯನ್ನ ನಡೆಸ್ತಿದ್ದೀರಿ. ನಿಮ್ಗೆ ಬಿಲ್ ಹೇಗೆ ಹಾಕೋದು ಅಂತ ಗೊತ್ತಾಗ್ತಿಲ್ವಾ ಹಾಗಾದ್ರೆ? ನಾವು RMC ಬೆಲ್ಟ್ ಅಲ್ಲಿ ಇದ್ದಿದ್ರೆ RMC ಒಳಗೆ ಇದ್ರೆ ಅವ್ರ ಬಿಲ್ ಪ್ರಕಾರ ನಾವು ಹಾಕ್ಬೇಕಾಗಿತ್ತು. ನಾವು RMC ಇಲ್ಲ, ನಮ್ಗೆ RMC ಅವ್ರು ಇನ್ನೂ ಜಾಗ ಕೊಟ್ಟಿಲ್ಲ ಮೇಡಮ್. ನಾವು ಅವ್ರಿಗೆಲ್ಲ ಲೆಟರ್ ಬರ್ದು ಹಾಕಿದ್ದೀವಿ. ಅವ್ರು ನಮ್ ಜಾಗನೇ ಮೆನ್ಷನ್ ಮಾಡ್ತಿಲ್ಲ, ನಮ್ಗೆ RMC ಒಳಿಕೆ ಹಾಕೊಂಡಿಲ್ಲ. ಒಟ್ಟಾರೆಯಾಗಿ ಇಲ್ಲಿ ರೈತರಿಗೆ ಹೇಳ್ತಿರಲ್ಲ ಕಮಿಷನ್ ನಿಂತ್ ಮಾಡ್ತಿದ್ರೆ ಅವಾಗ ಅದಕ್ಕೆ ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ಬಿಡ್ತದ್ದು. ಏನ್ ಕಮ್ಮಿ ಆಗ್ಬಿಡುತ್ತೆ? ಕಮಿಷನ್ ಕಡಿಮೆ ಆಗುತ್ತೆ ಅಂತ. ಹಾಗಾದ್ರೆ ಮಾಡಿಸ್ಕೊಳ್ಳಿ ಅಲ್ವಾ, ನೀವು ಮನವಿಯನ್ನ ಬರೆದು ಮಾಡಿಸ್ಕೊಳ್ಳಿ. ಇವಾಗ ನಾವು ನಮ್ ಪ್ರಕಾರ ಅವ್ರಿಗೆ RMC ನಮ್ಗೆ RMC ಮಾಲ್ ಬರುತ್ತಲ್ಲ, ನಾವು RMC ಮಾಲ್ ಬರ್ಬೇಕು, ಹೊರಗಡೆವರೆಗೆ ಮಾಲ್ ಕೊಡಬಾರ್ದು ಅಂತ ನಮ್ ಕಂಡೀಷನ್ ಬರುತ್ತೆ. ಹೊರಗಡೆ ಮಾಲ್ ಹೋಗಲ್ಲ, ಸಾಲ ನಮ್ಮ ಐಟಮ್ ಹಾಕೋರದ್ರಕ್ಕೆ ಮಾಲ್ ಹೋಗಲ್ಲ ಬೇರೆ. ಇಲ್ಲಿ ಅಂದ್ರೆ ನಮಗೂ ಬರುತ್ತೆ, ಭಕ್ತವ್ರಿಗೂ ಇನ್ಯಾರು ಬರೀ ಕಮಿಷನ್ ಇಲ್ದೇನೆ ಅವರು ಕ್ರಾಪ್ ಅಂತ ಏನಕ್ಕೆ 80 ರೂಪಾಯಿ ರೈಟ್ ಅವ್ರು ತಗೋತಾರೆ. ರೈತರುಗಳು ಏನ್ ಮಾಡ್ತಾರೆ, 80 ರೂಪಾಯಿ ಅವ್ರಿಗೆ ಯಾಕೆ RMC ಅವ್ರು ಕೊಡ್ಬೇಕು, ಮಂಡಿಯವ್ರಿಗೆ 110 ರೂಪಾಯಿ ಮಾಡ್ಕೊಡ್ತಾರೆ. ಮಂಡಿಯವ್ರಿಗೆ 110 ರೂಪಾಯಿ ಕೊಟ್ರೆ 8 ರೂಪಾಯಿ ಹೋದ್ರು 104, 105 ನಿಂತ್ಕೋತದೆ ಅನ್ನೋ ಒಂದು ಕಾರಣಕ್ಕೆ ಮಂಡಿಗೆ ಬರ್ತಾರೆ. ನೀವು ಇಲ್ಲಿ ಮೊದಲನೇದಾಗಿ ಬಿಳಿ ಚೀಟಿಯನ್ನ ಕೊಡೋದನ್ನ ನಿಲ್ಲಿಸ್ಬೇಕು. ಚಂದ್ರಶೇಖರ್ ಅವರ ನನ್ನ ಮಾತು ಕೇಳಿಸ್ತಿದ್ಯಾ ಅಂತ ಅನ್ಕೊಳ್ತೀನಿ. ನೀವು ಮೊದಲನೇದಾಗಿ ಬಿಳಿ ಚೀಟಿಯನ್ನ ನಿಲ್ಲಿಸ್ಬೇಕು. ಇದರಿಂದ ಸರ್ಕಾರಕ್ಕೂ ಕೂಡ ತೊಂದರೆ ಆಗುತ್ತೆ, ಮತ್ತೆ ರೈತರಿಗೂ ಕೂಡ ತೊಂದರೆ ಆಗುತ್ತೆ. ನಿಮ್ದು ನಾನು ಅಪ್ಡೇಟ್ ಮಾಡ್ಕೊತೀನಿ ಮೇಡಮ್, ಆದಷ್ಟು ಮಾಡ್ತೀನಿ ಮೇಡಮ್. ಎಸ್ ಸರ್, ಧನ್ಯವಾದಗಳು ಇಷ್ಟೊತ್ತು ವಿಡನ್ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಹಲೋ ಮೇಡಮ್, ಇನ್ನೊಂದು ವಿಷಯ ಹೇಳಿ. ಬಿಳಿ ಚೀಟಿ ಅಂದ್ರೆ ವೈಟ್ ಚೀಟಿಲಿ ಬಿಲ್ ಮಾಡಬಾರ್ದಾ? ಮಾಡಬಾರ್ದು. ಅದಕ್ಕೆ ಸರ್ಕಾರದಂತ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನ ನೀವು ಫಸ್ಟ್ ತಿಳ್ಕೊಳ್ಳಿ. ಯಾವ ಕಲರ್ ಮೇಡಮ್ ಅದು? ಅದು ಕೂಡ ವೈಟ್ ಕಲರ್ ಅಲ್ಲೇ ಇರುತ್ತೆ, ಆದ್ರೆ ಅದಕ್ಕೆ ಸರ್ಕಾರದ ಒಂದು ಪ್ರಿಂಟ್ ಇರುತ್ತೆ. ಸರ್ಕಾರ ಪ್ರಿಂಟ್ ಇರುತ್ತೆ ಅಂದ್ರೆ ನಮ್ಗೆ ಇನ್ನೂ RMC ಗೆ ಹಾಕೋತಿಲ್ವಲ್ಲ ಮೇಡಮ್? ನೀವು ಅದನ್ನ ವಿಚಾರಿಸಿ ಚಂದ್ರಶೇಖರ್ ಅವರೇ, ವಿಚಾರಿಸಿ. 15 ವರ್ಷಗಳಿಂದ ನೀವು ಬಾಳೆಕಾಯಿ ಮಂಡಿನ ನಡೆಸ್ತಾ ಇದ್ದೀರಿ, ಇದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು. ಇದ್ ಮಾಡಿದ್ದಾರೆ, ಅಲರ್ಟ್ ಮಾಡಿದ್ದಾರೆ. ಬಟ್ ನಮ್ಗೆ ಅಲ್ಲಿ ಜಾಗ ನಮ್ಗೆ ಅಡ್ಜಸ್ಟ್ ಆಗಲ್ಲ. ಇಲ್ಲಿ ಜಾಗಗಳು ದೊಡ್ಡ ಮೈದಾನ ಬೇಕು ನಮ್ಗೆ. ಚಿಕ್ಕ ಅಂಗಡಿ ಒಂದ್ 10 ಅಂಗಡಿ ಮಾಡ್ಬಿಟ್ಟು ಇಲ್ಲಿ ಬನ್ನಿ ಅಂದ್ರೆ ಇಲ್ಲಿ ನಾವು 150 ಜನ ಇದೀವಿ, ಹೆಂಗ್ ಬರಕ್ಕಾಗತ್ತೆ? ಅದಕ್ಕೆ ನಾವು ಸರಿ, ಒಂದು ನಿಮಿಷ. ನಿಮಗೆ ಏನ್ ತೊಂದರೆ ಆಗ್ತಾ ಇದೆ ಅದ್ರ ಬಗ್ಗೆನೂ ಸಹ ನೀವು ಮಾತನಾಡಿ. ಇದರಿಂದ ರೈತರಿಗೂ ಸಹ ತುಂಬಾ ತೊಂದರೆ ಆಗ್ತಾ ಇದೆ. ನೀವು ಹೇಳಿದ್ರಿ ಅನುಕೂಲ ಹಂಗೆ ಮಾಡ್ತೀವಿ, ನಮಗೂ ಏನ್ ತೊಂದರೆ. ಆದಷ್ಟು ಬೇಗ ಕೆಲಸ ಮಾಡಿ ಚಂದ್ರಶೇಖರ್. ರೈತರು ಇರ್ಬೇಕು ಅಂದ್ರೆ ತಗೊಳ್ಳೋರು ನಮ್ಗೆ ಇರ್ಬೇಕಲ್ವಾ, 2 ಕಡೆ ನೋಡ್ಬೇಕು. ಖಂಡಿತವಾಗಿ ಮೇಡಮ್, ನಿಮ್ಮ ಇದನ್ನ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಆಯ್ತು ಮೇಡಮ್, ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಸರಿ ಮೇಡಮ್, ಆಯ್ತು. ಒಟ್ಟಾರೆಯಾಗಿ ಬಾಳೆಕಾಯಿ ಮಂಡಿಯಲ್ಲಿ ಒಂದಷ್ಟು 10% ಕಮಿಷನ್ ಪಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಇದಾಗ ಚಂದ್ರಶೇಖರ್ ಅವರೇ ಒಪ್ಕೊಂಡ್ರು. ಯಾಕಂತ ಹೇಳಿದ್ರೆ ನಮ್ದು ಪ್ರೈವೇಟ್ ಆಗಿದೆ, ಅದಕ್ಕೆ ನಾವು 10% ಕಮಿಷನ್ ಅನ್ನ ಪಡ್ಕೊಳ್ತೀವಿ, ನಮ್ಗೆ ಯಾರು ಬಿಟ್ಟಿಯಾಗಿ ಬರೋದಿಲ್ಲ, ನಾವು ಬಿಟ್ಟಿಯಾಗಿ ಯಾರಿಗೂ ಮಾಡ್ಕೊಡೋದಿಲ್ಲ ಅಂದ್ರೆ ಒಂದಷ್ಟು ಮಾತುಗಳನ್ನ ಚಂದ್ರಶೇಖರ್ ಅವರು, ಅಂದ್ರೆ 15 ಬಾಳೆಕಾಯಿ ಮಂಡಿನ ನಡೆಸ್ತಾ ಇರುವಂತ ವ್ಯಕ್ತಿ ಇಷ್ಟೊತ್ತು ನಮ್ ಜೊತೆ ಮಾತನಾಡಿದ್ರು. ಅವ್ರು ಹೇಳ್ತಾರೆ ನಮ್ಗೆ ಬಿಳಿ ಚೀಟಿ ಬಗ್ಗೆನೆ ಗೊತ್ತಿಲ್ಲ ಅಂತ. ಹಾಗಾದ್ರೆ 15 ವರ್ಷಗಳಿಂದ ಏನ್ ವ್ಯಾಪಾರ ಮಾಡ್ತಾ ಇದ್ದೀರಿ? ಅವ್ರು ಹೇಳಿದ್ರು ನಮ್ದು ಗವರ್ನಮೆಂಟ್ ಆಗಿಲ್ಲ, ಅದಕ್ಕೆ ನಾವು 10% ಕಮಿಷನ್ ಅನ್ನ ಪಡ್ಕೊಳ್ತೀವಿ ಅಂತ ಅವರೇ ಬಾಯ್ಬಿಟ್ಟು ಹೇಳ್ತಾ ಇರುವಂತದ್ದು. ಇಲ್ಲಿ ಗೊತ್ತಾಗ್ತಾ ಇದೆ ರೈತರಿಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ಇದು ಮೈಸೂರು ಮಾತ್ರ ಅಲ್ಲ, ಎಲ್ಲಾ APMC ಮಾರುಕಟ್ಟೆಗಳಲ್ಲಿ ಇದೇ ಕತೆ ಸಾಮಾನ್ಯ ಆಗೋಗಿರುವಂತದ್ದು. ಒಟ್ಟಾರೆಯಾಗಿ ಇದ್ರ ಬಗ್ಗೆ ಸರ್ಕಾರ ಆದಷ್ಟು ಬೇಗ ಗಮನ ಹರಿಸ್ಬೇಕು. ರೈತರಿಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ತಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈಡನ್ಸ್ ನ್ಯೂಸ್. ನಿಮ್ಮೊಂದಿಗೆ ನಾವಿದ್ದೇವೆ.